ಕಾಶಿ ಯಾತ್ರೆಯ ಕೊನೆಯ ಹಂತದಲ್ಲಿದ್ದಾರೆ ವೇದವ್ಯಾಸ ದೇವರು. ತಮ್ಮ ಶಿಷ್ಯರಿಂದ ಒಡಗೂಡಿ ಜೈಮಿನಿ ಪ್ರಮುಖೈರ ವೃತಃ ಅಂತ, ಜೈಮಿನಿಗಳೇ ಮೊದಲಾದ ತನ್ನ ಶಿಷ್ಯರಿಂದ ಕೂಡಿಕೊಂಡು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕೂರ್ಮ ಪುರಾಣವು ಕಾಶಿ ಕ್ಷೇತ್ರದಲ್ಲಿ ಇರುವಂತಹ 100 ತೀರ್ಥಗಳನ್ನು ಉಲ್ಲೇಖ ಮಾಡುತ್ತೆ. ಎಣಿಕೆ ಇಲ್ಲದಷ್ಟು ತೀರ್ಥಗಳನ್ನು ಹೇಳ್ತಾರೆ ಪುರಾಣದಲ್ಲಿ. ಅದರಲ್ಲಿ ನಾನು ಎಣಿಕೆಯಾಗುವಷ್ಟು ಕೆಲವನ್ನು ಮಾತ್ರ ಉಲ್ಲೇಖ ಮಾಡುತ್ತೇನೆ. ಕಾಶಿಯಲ್ಲಿ ಪ್ರಯಾಗ ಅಂತ ಒಂದು ತೀರ್ಥ ಇದೆ ಅಂತೆ. ಪ್ರಯಾಗ ಅನ್ನುವ ಕ್ಷೇತ್ರ ಬೇರೆ, ಅದನ್ನು ಮತ್ತೆ ಇವತ್ತೇ ತಿಳಿಲಿಕ್ಕೆ ಹೋಗ್ತೇವೆ. ಪ್ರಯಾಗ ಅಂತಲೇ ಒಂದು ತೀರ್ಥ ಕಾಶಿಯಲ್ಲಿ ಇದೆ. ವಿಶ್ವರೂಪ ಅಂತ ಮತ್ತೊಂದು ತೀರ್ಥ, ಕಾಲತೀರ್ಥ, ಆಕಾಶತೀರ್ಥ, ಸ್ವರ್ಲೀನ ಅನ್ನುವ ಹೆಸರಿನ ತೀರ್ಥ ಇದೆ, ಗೌರಿ ತೀರ್ಥ, ಪ್ರಾಜಾಪತ್ಯ ತೀರ್ಥ, ಸ್ವರ್ಗದ್ವಾರ ತೀರ್ಥ, ಜಂಬುಕೇಶ್ವರ ತೀರ್ಥ, ಗಯಾ ತೀರ್ಥ, ಮಹಾನದಿ ತೀರ್ಥ, ನಾರಾಯಣ ತೀರ್ಥ, ಜ್ಞಾನತೀರ್ಥ. ಎಷ್ಟು ಅಂತ ಹೇಳೋದು, ಅಷ್ಟು ತೀರ್ಥಗಳನ್ನು ಹೇಳಿದ್ದಾರೆ. ಒಂದು ತೀರ್ಥದಲ್ಲಿ ಇರುವಂತಹ ಲಿಂಗವನ್ನು ತೋರಿಸಿ ವೇದವ್ಯಾಸ ದೇವರು ಅದರ ಹಿನ್ನೆಲೆಯನ್ನು ಹೇಳುತ್ತಾರೆ. ನೋಡಿ, ಇದು ವಿಷ್ಣು ಪ್ರತಿಷ್ಠೆ ಮಾಡಿದ ಶಿವನ ಲಿಂಗ ಅಂದ್ರಂತವರು. ಅದಕ್ಕೆ ಒಂದೇ ಮಾತಿನಲ್ಲಿ ಒಂದು ಇತಿಹಾಸವನ್ನು ಹೇಳುತ್ತಾರೆ. ಯತ್ರ ಲಿಂಗಂ ಪೂಜನೀಯಂ ಸ್ನಾತಂ ಬ್ರಹ್ಮ ಯದಾಗತಃ ತದಾನಿಂ ಸ್ಥಾಪಯಾಮಾಸ ವಿಷ್ಣು ತಲ್ಲಿಂಗಮೈಶ್ವರಂ. ವಾಸ್ತವದಲ್ಲಿ ಬ್ರಹ್ಮದೇವರು ಆ ಲಿಂಗವನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಸಿದ್ಧರಾಗಿದ್ದರಂತೆ. ಸ್ಥಾಪನೆ ಮಾಡುವ ಮೊದಲು ಸ್ನಾನ ಮಾಡಿಕೊಂಡು ಬರಬೇಕಲ್ಲ, ಶುದ್ಧವಾಗಿ ಬರಬೇಕು. ಯದ್ಯಪಿ ಬ್ರಹ್ಮದೇವರು ಮಹಾನುಭಾವರು, ಶುದ್ಧ ಸತ್ವ ಪರಮಶುದ್ಧವಾದ ಶರೀರವುಳ್ಳವರು. ಆದರೂ ಲೋಕರೀತಿಯಂತೆ ಸ್ನಾನವನ್ನು ಮಾಡಿ ಬ್ರಹ್ಮದೇವರು ಬರಬೇಕಿದೆ. ಲಿಂಗವನ್ನು ತಂದಿಟ್ಟು ಎಲ್ಲ ಸಿದ್ಧ ಆಗಿತ್ತು. ಸ್ನಾನ ಮಾಡಿ ಬರೋದ್ರೊಳಗೇ ವಿಷ್ಣು ಆ ಲಿಂಗವನ್ನು ತೆಗೆದುಕೊಂಡು ತಾನು ಪ್ರತಿಷ್ಠೆ ಮಾಡಿದ್ದಾನಂತೆ. ಬ್ರಹ್ಮದೇವರು ತಾನು ಮಾಡಬೇಕು ಅಂದುಕೊಂಡದ್ದನ್ನು ವಿಷ್ಣು ಮಾಡಿ ಮುಗಿಸಿಬಿಟ್ಟಿದ್ದ ಪ್ರತಿಷ್ಠೆಯನ್ನು. ಬ್ರಹ್ಮದೇವರು ಬಂದು ಆಶ್ಚರ್ಯ ಆಯಿತು ಅವರಿಗೆ. ನೋಡುತ್ತಾರೆ, ಅಲ್ಲಪ್ಪ, ಇದು ನಾನು ಪ್ರತಿಷ್ಠೆ ಮಾಡಬೇಕು ಅಂತ ಅಂದುಕೊಂಡಿದ್ದೆ, ಈ ನೀನು ಪ್ರತಿಷ್ಠೆ ಮಾಡಿಬಿಟ್ರಿ ಅಂತ. ಅದಕ್ಕೆ ವಿಷ್ಣು ಹೇಳ್ತಾನೆ, ತ್ವತ್ತೋಪಿ ರುದ್ರೇ ಭಕ್ತಿ ದೃಢಾಯತಃ. ನೋಡಪ್ಪ, ಶಿವನ ಮೇಲೆ ನಿನಗಿಂತ ಹೆಚ್ಚು ಪ್ರೀತಿ ನನಗಿದೆ ಅಂತಾನೆ. ಬ್ರಹ್ಮ, ನಿನಗೆ ಶಿವನ ಮೇಲೆ ಪ್ರೀತಿ ಇದೆ, ನಿನಗೆ ಶಿವನ ಮೇಲೆ ಏನು ಪ್ರೀತಿ ಇದೆಯೋ ಅದಕ್ಕಿಂತ ಹೆಚ್ಚಿನ ಪ್ರೀತಿ ನನಗೆ ಶಿವನ ಮೇಲೆ ಇದೆ. ಅದಕ್ಕೆ ನನಗೆ ನೀನು ಬರೋವರೆಗೂ ಕಾಯ್ಲಿಕ್ಕಾಗಲಿಲ್ಲ, ಅದಕ್ಕೆ ನಾನೇ ಪ್ರತಿಷ್ಠೆ ಮಾಡಿಬಿಟ್ಟೆ ಅಂತಂದ್ರಂತೆ. ಹಾಗೆ ಅಲ್ಲೇನು ಮುಂದೆ ಜಗಳ ಏನು ಆದದ್ದಲ್ಲ, ವಿವಾದ ಏನು ಆದದ್ದಲ್ಲ. ಬ್ರಹ್ಮದೇವರು ಕೂಡ ಅದನ್ನು ಒಂದೇ ಮನಸ್ಸಿನಿಂದ ಒಪ್ಪಿಕೊಳ್ಳುತ್ತಾರೆ, ಸಂತೋಷವನ್ನು ಪಡುತ್ತಾರೆ. ಈ ರೀತಿಯಲ್ಲಿ ಬ್ರಹ್ಮದೇವರು ತಂದು ಕೊಟ್ಟಂತಹ ಲಿಂಗವನ್ನು, ವಿಷ್ಣುವಿನಿಂದ ಪ್ರತಿಷ್ಠೆ ಮಾಡಲ್ಪಟ್ಟಂತಹ ಲಿಂಗವನ್ನು ವೇದವ್ಯಾಸ ದೇವರು ಅಲ್ಲಿನ ಎಲ್ಲ ಜನಕ್ಕೆ, ತಮ್ಮ ಶಿಷ್ಯರಿಗೆ, ಜೈಮಿನಿ ಮೊದಲಾದ ಶಿಷ್ಯರಿಗೆ ತೋರಿಸಿ ಅದರ ಇತಿಹಾಸವನ್ನು ತಿಳಿಸ್ತಾರೆ. ಅಲ್ಲಿದ್ದ ತೀರ್ಥದಲ್ಲೆಲ್ಲ ಸ್ನಾನಗಳನ್ನು ಮಾಡಿ ಮತ್ತೆ ಯಾತ್ರೆಯನ್ನು ಮುಂದುವರಿಸ್ತಾರೆ. ದೌರ್ವಾಸ ತೀರ್ಥ, ಚಂದ್ರತೀರ್ಥ, ಭೂತೇಶ್ವರ ತೀರ್ಥ, ಹೀಗೆ ಅನೇಕ ತೀರ್ಥಗಳನ್ನು ವೇದವ್ಯಾಸರು ಕಾಶಿ ಕ್ಷೇತ್ರ ಒಂದರಲ್ಲಿನೇ ಇರುವ ತೀರ್ಥಗಳನ್ನು ತೋರಿಸಿಕೊಟ್ಟರು. ಕಾಶಿ ಬಿಟ್ಟು ಮತ್ತೊಂದು ಊರಿಗೆ ಹೋದದ್ದಲ್ಲ, ಬೇರೆ ಪ್ರದೇಶಕ್ಕೆ ಹೋದದ್ದಲ್ಲ. ಕಾಶಿ ವಾರಣಾಸಿ ಅಂತ ಏನು ಕರೀತೇವೆ ಅಷ್ಟರಲ್ಲಿನೇ ಇರುವಂತಹ ತೀರ್ಥಗಳನ್ನು
ವೇದವ್ಯಾಸ ದೇವರು ತೋರಿಸಿಕೊಟ್ಟಿದ್ದಾರೆ. ಒಂದು ಹಂತಕ್ಕೆ ತೀರ್ಥಕ್ಷೇತ್ರ ಅಲ್ಲಿನ ತೀರ್ಥಗಳನ್ನು ದರ್ಶನ ಮಾಡುವ, ಶಿವಲಿಂಗಗಳನ್ನು ಸಂದರ್ಶನ ಮಾಡುವ ಕಾರ್ಯಕ್ರಮ ಮುಗಿಯಿತು. ಮುಗಿದ ಮೇಲೆ ವೇದವ್ಯಾಸ ದೇವರು ತನ್ನೆಲ್ಲ ಶಿಷ್ಯರಿಗೆ ಹೇಳಿದರಂತೆ, ನಾನು ಇನ್ನು ಮುಂದೆ ಕಾಶಿಯನ್ನು ಬಿಟ್ಟು ಮುಂದೆ ಹೋಗಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಕೆಲವು ದಿವಸ ಆದರೂ, ಕೆಲವು ಸಂವತ್ಸರವಾದರೂ ನಾನು ಇಲ್ಲೇ ಇರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಆದ್ದರಿಂದ ಯಾರಿಗೆ ಮರಳಿ ನಿಮ್ಮ ನಿಮ್ಮ ಆಶ್ರಮಗಳಿಗೆ, ಊರಿಗೆ ಹೋಗಬೇಕು ಅಂತ ಅಪೇಕ್ಷೆ ಇದೆ, ಅವರು ಇಲ್ಲಿಂದ ಮರಳಿ ನಿಮ್ಮ ಸ್ಥಳಕ್ಕೆ ಹೋಗಬಹುದು. ನಾನು ಮಾತ್ರ ಇಲ್ಲೇ ವಾಸವನ್ನು ಮಾಡುತ್ತೇನೆ, ಹೋಗೋರು ಹೋಗ್ರಿ ಅಂತ ಹೇಳಿ ಯಾರು ಹೋಗುವವರಿದ್ದರೂ ಅವರನ್ನೆಲ್ಲರನ್ನು ಆಜ್ಞೆ ಮಾಡಿ ಕೊಟ್ಟು ಕಳಿಸ್ತಾರೆ. ತಾವು ಮಾತ್ರ ಕಾಶಿಯಲ್ಲಿನೇ ವೇದವ್ಯಾಸರು ವಾಸವನ್ನು ಮಾಡಿದರು ಅಂತ ನಿನ್ನೆ ನಾನು ಹೇಳುತ್ತಾ ಇದ್ದೆ. ಕೊನೆಯಲ್ಲಿ ಹೇಳಿದ್ದೆ, ವೇದವ್ಯಾಸ ದೇವರು ಆ ಕಾಶಿ ಕ್ಷೇತ್ರದ ಹೊರಭಾಗದಲ್ಲಿ ವಾಸವನ್ನು ಮಾಡಿಕೊಂಡು ಇದ್ದರು. ಅಷ್ಟಮಿ ಮತ್ತು ಚತುರ್ದಶಿ ಈ 2 ತಿಥಿಗಳಲ್ಲಿ ಪಾರ್ವತೀ ದೇವಿ ಹೇಳಿದಂತೆ ವೇದವ್ಯಾಸ ದೇವರು ಕಾಶಿ ನಗರವನ್ನು ಪ್ರವೇಶ ಮಾಡಿ ಎಲ್ಲ ಆ ಕ್ಷೇತ್ರವನ್ನು ಸಂಚರಿಸಿ ಮತ್ತೆ ತಮ್ಮ ಅಲ್ಲಿ ವಾಸವನ್ನು ಮಾಡಿಕೊಳ್ಬೇಕು ಅಂತ ಏನು ಸ್ಥಳವನ್ನು ಗುರುತು ಮಾಡಿಕೊಂಡಿದ್ದರು, ಅಲ್ಲಿಯೇ ವೇದವ್ಯಾಸ ದೇವರು ಇದ್ದಾರೆ ಅನ್ನುವಂತಹ ಮಾತನ್ನು ತಿಳಿಸ್ತಾರೆ. ಇಂತಹ ಕಾಶಿ ಕ್ಷೇತ್ರ, ಯಾವ ಕ್ಷೇತ್ರಕ್ಕೆ ಹೋದಾಗ ವೇದವ್ಯಾಸ ದೇವರಿಗೆ ಮರಳಿ ತನ್ನ ಆಶ್ರಮಕ್ಕೆ ಹೋಗುವುದಕ್ಕೆ ಮನಸ್ಸಾಗಲಿಲ್ಲವೋ ಅಂತಹ ಕಾಶಿ ಕ್ಷೇತ್ರ ಆಕರ್ಷಕವಾದಂತಹ ಕ್ಷೇತ್ರ. ಕಾಶಿ ಬಗ್ಗೆ ಅತೀ ಪುರಾತನ ಉಲ್ಲೇಖಗಳೆಲ್ಲ ಉಂಟು ಪುರಾಣಗಳಲ್ಲಿ. ವೇದಗಳಲ್ಲಿ ಉಲ್ಲೇಖಗೊಂಡಂತಹ, ಮಹಾಭಾರತಾದಿ ಗ್ರಂಥಗಳಲ್ಲಿ ಉಲ್ಲೇಖಗೊಂಡಂತಹ, ಆಗಿನ ಕಾಲದಲ್ಲಿಯೇ ಭಾರೀ ಪ್ರಸಿದ್ಧವಾದಂತಹ ಪಟ್ಟಣ ಕಾಶಿ. ಪಟ್ಟಣ ಮಾತ್ರ ಅಲ್ಲ, ಕ್ಷೇತ್ರವಾಗಿ ಇತ್ತು ಪ್ರಾಚೀನ ಕಾಲದಲ್ಲಿಯೇ. ಅಂತಹ ಕಾಶಿಯಲ್ಲಿ ವೇದವ್ಯಾಸ ದೇವರು ವಾಸವಾಗಿ ಇದ್ದರು ಅನ್ನುವಂತಹ ವಿಚಾರವನ್ನು ಮುಗಿಸ್ತಾರೆ. ಇದಾದ ಮೇಲೆ ನೈಮಿಷಾರಣ್ಯವಾಸಿಗಳಾದಂತಹ ಋಷಿಗಳು ರೋಮಹರ್ಷಣ ಮುನಿಗಳನ್ನು ಕೇಳಿಕೊಳ್ತಾರೆ, ಸೂತರನ್ನು ಕೇಳಿಕೊಳ್ತಾರೆ, ನೀವು ಹಿಂದೆ ಕಾಶಿ ಕ್ಷೇತ್ರದ ಬಗ್ಗೆ, ವಾರಣಾಸಿಯ ಬಗ್ಗೆ ಹೇಳಿದಿರಿ, ನಮಗೆ ಇನ್ನೂ ಬೇರೆ ಕ್ಷೇತ್ರಗಳ ಬಗ್ಗೆ ತಿಳಿಯುವ ಅಪೇಕ್ಷೆ ಇದೆ. ಇದಾನಿಂಚ ಪ್ರಯಾಗಸ್ಯ ಮಾಹಾತ್ಮ್ಯಂ ಬ್ರೂಹಿ ಸುವ್ರತ. ಪ್ರಯಾಗ ಕ್ಷೇತ್ರದ ಬಗ್ಗೆ ತಿಳಿಯಬೇಕು ಅನ್ನುವ ಅಪೇಕ್ಷೆ ಇದೆ, ಪ್ರಯಾಗದ ಮಹಾತ್ಮ್ಯವನ್ನು ನೀವು ಹೇಳಿ ಅಂತ ಕೇಳಿಕೊಳ್ತಾರೆ. ಗಯಾ, ಕಾಶಿ, ಪ್ರಯಾಗ ಈ 3 ಕ್ಷೇತ್ರಗಳೇನಿವೆ ಇವುಗಳನ್ನು ಪ್ರತ್ಯೇಕವಾಗಿಯೇ ಸಂದರ್ಶಿಸುವಂತಹ ಯಾತ್ರೆಯನ್ನು ಮಾಡುವಂತಹ ಪದ್ಧತಿ ಇದೆ. ನಾನು ನಿನ್ನೆ ಮೊನ್ನೆ ಹೇಳ್ತಾ ಇದ್ದೆ, ಕಾಶಿ ಯಾತ್ರೆಯನ್ನು ಮಾಡುತ್ತೇನೆ ಅಂತ ಸಂಕಲ್ಪ ಮಾಡುವುದು, ರಾಮೇಶ್ವರ ಯಾತ್ರೆ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡುವುದು ಅಂತ. ಹಾಗೆ ಒಂದು ಸಾರಿ ಬದರಿಗೆ ಅಂತ ಹೋಗುವಾಗ, ಬದರಿ ಯಾತ್ರೆ ಅಂತ ಮಾಡುವಾಗ ಏನೇನು ದಾರಿಯಲ್ಲಿ ಸಿಗುತ್ತೋ ಅದೆಲ್ಲ ಕ್ಷೇತ್ರಗಳನ್ನು ದರ್ಶನ ಮಾಡುತ್ತಾ ಹೋಗುವುದು ಅದು ಒಂದು. ಇವು 3ನ್ನೇ ಗುರಿಯನ್ನಾಗಿ ಇಟ್ಟುಕೊಂಡು ಯಾತ್ರೆ ಮಾಡೋದು, ಅದನ್ನು ತ್ರಿಸ್ಥಳಿ ಯಾತ್ರಾ ಅಂತ ಕರೀತಾರೆ. ತ್ರಿಸ್ಥಳಿ ಯಾತ್ರಾ, ಗಯಾ, ಕಾಶಿ, ಪ್ರಯಾಗ ಈ 3 ಕ್ಷೇತ್ರಗಳನ್ನು ವಿಶೇಷವಾಗಿ ಸಂದರ್ಶಿಸುವ ಅದೊಂದು ಪದ್ಧತಿ ಶಾಸ್ತ್ರಕಾರರು ಹೇಳಿಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಕ್ಷೇತ್ರವನ್ನು ಈಗ ತಿಳಿದಿದ್ದೇವೆ, ಮತ್ತೊಂದು ಪ್ರಯಾಗ. ಪ್ರಯಾಗದ ಬಗ್ಗೆ ಹೇಳಬೇಕಿದೆ. ಇದರ ಹಿನ್ನೆಲೆಯನ್ನು ತಿಳಿಸ್ತಾರೆ ರೋಮಹರ್ಷಣರು. ಮಾರ್ಕಂಡೇಯೇನ ಕಥಿತಂ ಕೌಂತೇಯಾಯ ಮಹಾತ್ಮನೆ ಯಥಾ ಯುಧಿಷ್ಠಿರಾಯ ತದ್ವಕ್ಷ್ಯೇ ಭವತಾಮಹಂ. ಈ ಪ್ರಯಾಗದ ಮಹಾತ್ಮ್ಯವನ್ನು ಹಿಂದೊಮ್ಮೆ ಮಾರ್ಕಂಡೇಯ ಮುನಿಗಳು ಧರ್ಮರಾಜನಿಗಾಗಿ ಹೇಳಿದ್ದಿತ್ತು, ಅದನ್ನು ಹೇಳುತ್ತೇನೆ ಅಂತ. ಸ್ವಾರಸ್ಯ ಏನು ಅಂದರೆ, ಪಾಂಡವರು ವನವಾಸದಲ್ಲಿ ಇರುವಾಗ, ವನವಾಸಕ್ಕೆ ಅಂತೇನು ಹೋಗಿದ್ರು, ಆ ವನವಾಸದಲ್ಲಿ ಇರುವಂತಹ ಸಂದರ್ಭದಲ್ಲಿ
ಲೋಮಶ ಮೊದಲಾದ ಅನೇಕ ಮುನಿಗಳಿಂದ ಸಹಿತರಾಗಿ ಯಾತ್ರೆಯನ್ನು ಮಾಡಿದ್ದಾರೆ. 100 ಕ್ಷೇತ್ರಗಳನ್ನು ಸಂದರ್ಶನ ಮಾಡಿದ್ದಾರೆ ಪಾಂಡವರು ವನವಾಸದಲ್ಲಿ ಇರುವಾಗ. ಆ ಸಂದರ್ಭದಲ್ಲಿ ಇವನು ಎಲ್ಲೆಲ್ಲಿ ಹೋಗಿದ್ದರು ಅಂತ ಮಹಾಭಾರತ ವನಪರ್ವ ಉಲ್ಲೇಖವನ್ನು ಮಾಡಿದೆ. ಆಗಲೂ ಮುನಿಗಳ ಜೊತೆಯಲ್ಲಿ ಧರ್ಮರಾಜ ಯಾತ್ರೆಯನ್ನು ಮಾಡಿದ್ದಾನೆ. ಅದಾದ ಮೇಲೆ ಈಗಲೊಮ್ಮೆ ಪ್ರಯಾಗದ ಯಾತ್ರೆಯನ್ನು ಮಾಡುವಂಥ ಮಾರ್ಕಂಡೇಯರಿಂದ ಪ್ರೇರಿತನಾಗ್ತಾನೆ. ಪ್ರಯಾಗ ಅಂತ ಅದನ್ನು ಕರೀತಾರೆ. ಪ್ರಕೃಷ್ಟವಾದ ಯಾಗ ಪ್ರಯಾಗ ಅಂತ. ಬ್ರಹ್ಮದೇವರು ಉನ್ನತ ಮಟ್ಟದ ಶ್ರೇಷ್ಠ ಮಟ್ಟದ ಯಾಗವೊಂದನ್ನು ಅಲ್ಲಿ ಆಚರಣೆಯನ್ನು ಮಾಡಿದ್ದರು, ಅನುಷ್ಠಾನವನ್ನು ಮಾಡಿದ್ದರು ಅನ್ನುವುದಕ್ಕಾಗಿ ಅದು ಪ್ರಯಾಗ ಅನ್ನುವ ಸಾರ್ಥಕವಾದ ಹೆಸರಿನಿಂದ ಕೂಡಿದೆ. ಇನ್ನೊಂದು ಅರ್ಥದಲ್ಲಿ ಪ್ರಯಾಗ ಅಂತಂದರೆ, ಇನ್ನೊಂದು ಅರ್ಥ ಪ್ರಯಾಗ ಶಬ್ದಕ್ಕೆ ಸಂಗಮ ಅಂತ ಅರ್ಥ. ಪ್ರಯಾಗ ಅಂದರೆ 2 ನದಿಗಳು ಸೇರುವಂಥದ್ದು ಅಂತ. ಸಾಮಾನ್ಯವಾಗಿ ನಾವು ಸಂಗಮ ಅಂತ ಕೇಳ್ತಿರ್ತೇವೆ. ತುಂಗಾ ಭದ್ರಾ ಸಂಗಮ, ಬೇರೆ ಬೇರೆ ನದಿಗಳ ಸಂಗಮವನ್ನು ಕೇಳುತ್ತೇವೆ. ಸಂಗಮ ಅನ್ನುವುದನ್ನೇ ಪ್ರಯಾಗ ಅಂತಲೂ ಕರೆಯುತ್ತಾರೆ. 2 ನದಿಗಳ ಸಂಗಮವನ್ನು ಪ್ರಯಾಗ ಅಂತ ಕರೆಯುವುದು. ಪ್ರಸ್ತುತ ಈ ಕ್ಷೇತ್ರದಲ್ಲಿ ಗಂಗಾ ಯಮುನೆಯರ ಸಂಗಮ ಇರುವ ಕಾರಣ ಅದನ್ನು ಪ್ರಯಾಗ ಅಂತ ಕರೆದರು. ನಾವು ಹರಿದ್ವಾರದಿಂದ ಬದರಿ ಕ್ಷೇತ್ರಕ್ಕೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಷಟ್ ಪ್ರಯಾಗಗಳನ್ನು ಕಾಣುತ್ತೇವೆ. 6 ಪ್ರಯಾಗಗಳು ಅಂತಾರೆ. ರುದ್ರಪ್ರಯಾಗ, ಕರ್ಣಪ್ರಯಾಗ, ಹೀಗೆ 6 ಪ್ರಯಾಗಗಳನ್ನು ನೋಡ್ತೇವೆ. ಪ್ರಯಾಗ ಅಂದ್ರಲ್ಲೇನು ಬೇರೆ ಏನಿಲ್ಲ, 2 ನದಿಗಳು ಸೇರುವಂತಹ ಸ್ಥಳ ಅದು. ಆ ಅರ್ಥವನ್ನು ನಾವಿಲ್ಲಿ ಮನಸ್ಸಿಗೆ ತಂದುಕೊಂಡಾಗ ಆ ದೃಷ್ಟಿಯಲ್ಲಿಯೂ ಕೂಡ ಈ ಕ್ಷೇತ್ರ ಪ್ರಯಾಗ ಅನ್ನುವುದಾಗಿ ಸಾರ್ಥಕವಾದ ಹೆಸರಿನಿಂದ ಕೂಡಿದೆ. ಮಾರ್ಕಂಡೇಯರು ಧರ್ಮರಾಜನ ಬಳಿಗೆ ಬಂದಿದ್ದಾರೆ. ಇದು ಮಹಾಭಾರತ ಯುದ್ಧ ಎಲ್ಲ ಮುಗಿದ ಮೇಲೆ ಯುಧಿಷ್ಠಿರ ಪಟ್ಟಾಭಿಷಿಕ್ತನಾದ ರಾಜ್ಯವನ್ನು ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರದಲ್ಲಿ ಮಾರ್ಕಂಡೇಯರು ಧರ್ಮರಾಜನನ್ನು ಭೇಟಿಯಾದಿದ್ದು. ಆಗ ಧರ್ಮರಾಜ ಬಹಳ ಯೋಚನೆಯಲ್ಲಿ ಇದ್ದ, ದುಃಖ ತಪ್ತನಾಗಿದ್ದ. ನಿಹತ್ಯ ಕೌರವಾನ್ ಸರ್ವಾನ್ ಭ್ರಾತೃಭಿಃ ಸಹ ಪಾರ್ಥಿವಃ ಶೋಕೇನ ಮಹತಾವಿಷ್ಟ ಮುಮೋಹಸ ಯುಧಿಷ್ಠಿರ. ಅವನ ದುಃಖಕ್ಕೆ ಶೋಕಕ್ಕೆ ಕಾರಣ ತನ್ನ ಬಂಧುಗಳನ್ನು ದುರ್ಯೋಧನಾದಿಗಳನ್ನು ನಾನೇ ಸಂಹಾರ ಮಾಡಿದೆ, ನಮ್ಮ ಕುಲದ ನಾಶವನ್ನು ನಾನು ಮಾಡಿದೆ ಅನ್ನುವಂತಹ ನಿಮಿತ್ತವಾಗಿತ್ತು. ತನ್ನ ಧರ್ಮರಾಜನ ದುಃಖಕ್ಕೆ ಕಾರಣವಾಗಿತ್ತು. ಮೋಹಗೊಂಡಿದ್ದ, ಯೋಚನಾ ಮಾಡ್ತಾನೇ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದವರು ಮಾರ್ಕಂಡೇಯರು. ಆ ಮಾರ್ಕಂಡೇಯರನ್ನು ಬರಮಾಡಿಕೊಂಡ. ಮಾರ್ಕಂಡೇಯರಿಗೆ ಯಥಾಯೋಗ್ಯವಾದ ರೀತಿಯಲ್ಲಿ ಆತಿಥ್ಯವನ್ನು ಮಾಡಿ ಅವರನ್ನು ಉತ್ತಮ ಆಸನದಲ್ಲಿ ಕೂಡಿಸಿದ್ದಾನೆ. ಆಗ ಮಾರ್ಕಂಡೇಯರು ಅವನ ಮುಖವನ್ನು ನೋಡಿಯೇನೆ ಹೇಳಿದರು. ಮನಸ್ಸಿನಲ್ಲಿ ಏನಿದೆ ಅಂತನ್ನುವುದು ಮುಖದಿಂದಲೇ ಗೊತ್ತಾಗುತ್ತಂತೆ. ಮುಖ ನೋಡಿದರೇನೆ ಅದು ಹೇಳಿಬಿಡುತ್ತೆ. ಮನಸ್ಸಿನ ಕನ್ನಡಿ ಮುಖ ಅದು. ಆ ಮುಖವನ್ನು ನೋಡಿದಾಗ ಗೊತ್ತಾಯಿತು, ಯೋಚನೆಯಲ್ಲಿ ಇವನು ಮುಳುಗಿದ್ದಾನೆ, ದುಃಖ ತಪ್ತನಾಗಿದ್ದಾನೆ. ಏನದು? ಮಾರ್ಕಂಡೇಯರು ಕೇಳಿದರು, ಏನಪ್ಪ ಯೋಚನೆ ಮಾಡ್ತಾ ಇದ್ದೀರಿ?